ಇವತ್ತು ವರ್ಕೌಟ್ ಶುರು ಮಾಡೋಕ್ಕಿಂತ ಮುಂಚೆ ಸ್ಟಿಂಗ್ ನಾಗ ಕುಡಿತಾ ಇದ್ದೆ. ಯಾರೊಬ್ರು ಹೇಳಿದ್ರು ಸ್ಟಿಂಗ್ ಕುಡಿಯಕ್ಕೆ ಹೋಗ್ಬೇಡಿ, ಒಳ್ಳೇದಲ್ಲ ಅಂತ. ನನಗೂ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಸಾಕಾಗಿತ್ತು. ಓಕೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಆಮೇಲೆ ಶುಗರ್ ಬ್ಯಾಡ್ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಯಾರು ಹೇಳಿದ್ರು ಶುಗರ್ ಬ್ಯಾಡ್ ಅಂತ ಅಂದೆ. ಅವ್ರು ಸ್ಮೈಲ್ ಮಾಡಿದ್ರು. ಆಮೇಲೆ 50 to 100 ಗ್ರಾಮ್ ಪರ್ ಡೇ ಶುಗರ್ ಕನ್ಸ್ಯೂಮ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ. ಏನ್ ಶುಗರ್ ಬ್ಯಾಡ್ ಆಗಿದ್ದಿದ್ರೆ ಮಕ್ಳದ್ದು ಹಾರ್ಲಿಕ್ಸ್ ಬೂಸ್ಟ್ ಅಲ್ಲಿ 80 ಗ್ರಾಮ್ ಶುಗರ್ ಇರುತ್ತೆ ಅಂತ ಅಂದೆ. ಆಮೇಲೆ ಫಿಟ್ನೆಸ್ ಮಾಡೋರು ಯಾರು ಶುಗರ್ ಕನ್ಸ್ಯೂಮ್ ಮಾಡೋದು ನೋಡಿದೀರಾ, ಹಾರ್ಲಿಕ್ಸ್ ಬೂಸ್ಟ್ ಅಂತ ಅಂದ್ರು. ಅದಕ್ಕೆ ಜಸ್ಟ್ ನನ್ಗೆ ಅನ್ಸಿದ್ದು, ಬಿಕಾಸ್ ಒಂದು ಕ್ರೌಡ್ ಯಾವ್ದೊಂದು ಫಾಲೋ ಮಾಡ್ತಿದ್ದಾರೆ ಅನ್ನೋದ್ ಮಾತ್ರಕ್ಕೆ ಅದು ರೈಟ್ ಅಲ್ಲ. ತುಂಬಾ ಜನ ಫಿಟ್ನೆಸ್ ಮಾಡೆಲ್ಸ್, ಬಾಡಿ ಬಿಲ್ಡರ್ಸ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ, ಅದ್ ಮಾತ್ರಕ್ಕೆ ಅದು ರೈಟ್ ಅಂತ ಅಲ್ಲ. ಮೆಜಾರಿಟಿ ಕ್ರೌಡ್ ನ ಯಾವ್ದೇ ಕಾರಣಕ್ಕೂ ಫಾಲೋ ಮಾಡಕ್ ಹೋಗ್ಬಿಡಿ. ಈವನ್ ಮಕ್ಳದ್ದು ಕನ್ಸಿಡರ್ ಮಾಡಿದ್ರೆ ಅವ್ರು ಮಾಡೋಷ್ಟು ಕಾರ್ಡಿಯೋ ಯಾವ ಬಾಡಿ ಬಿಲ್ಡರ್ ಫಿಟ್ನೆಸ್ ಮಾಡಲು ಕೂಡ ಫಾಲೋ ಮಾಡಲ್ಲ. ಅಷ್ಟು ಸೂಪರ್ ಆಕ್ಟಿವ್ ಆಗಿರ್ತಾರೆ. ಒಂದ್ ಕಡೆ ಇನ್ನೊಂದ್ ಕಡೆ ಎಗರುತ್ತಾ ಇರ್ತಾರೆ, ಜೂಟಾಟ, ಶರಫ್ ಕರೆಂಟು, ಗಿಲ್ಲಿ ದಾಂಡು ಏನೋ ಒಂದು ಆಡ್ತಾನೆ ಇರ್ತಾರೆ. ಅದೇ ಕಾರಣಕ್ಕೆ ಅವರು ಅಬೋ 100 to 200 ಗ್ರಾಮ್ ಶುಗರ್ ಕಂಪ್ಲೀಟ್ಲಿ ಕನ್ಸ್ಯೂಮ್ ಮಾಡಿದ್ರು ಅವ್ರು ಓವರ್ ವೆಯ್ಟ್ ಆಗಲ್ಲ.